ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ವೆಯ್ಟ್ ಲಾಸ್ದು ಒಂದು ಸೂಪರ್ಬ್ ಆಗಿರುವಂತಹ 3 ಡ್ರಿಂಕ್ಸ್ದು ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾವ ಡ್ರಿಂಕ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಸೊ ನಾನು ಅದನ್ನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ 1 ಮಂತ್ ಆಯಿತು ನಾನು ಅದನ್ನು ಟ್ರೈ ಮಾಡಿ. ಸೊ ಅದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಆಯಿತಾ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದ್ರ ಜೊತೆಗೇನೆ ಇದರಲ್ಲಿ ಒಂದು ಏಂಜಲ್ ನಂಬರು ಪ್ಲಸ್ ಒಂದು ಸ್ವಿಚ್ ವರ್ಡ್ ಕೂಡ ಕೊಡ್ತಾ ಇದ್ದೀನಿ. ಸೊ ಅದನ್ನು ಒಂದು ವಾಟರ್ ಎನರ್ಜಿ ಕೊಟ್ಬಿಟ್ಟು ನೀವು ಯಾವಾಗ ಅದನ್ನು ಆ ನೀರನ್ನ ನೀವು ಕನ್ಸ್ಯೂಮ್ ಮಾಡ್ತೀರೋ ಸೊ ಅವಾಗ ವೆಯ್ಟ್ ಲಾಸ್ ಆಗುತ್ತೆ ಆಯಿತಾ. ಸೊ ನಾನು ಅದೇ ಥರ ಮಾಡ್ತಾ ಇರೋದು. ಸೊ ಅದಕ್ಕೆ ನಾವು ಆ ಒಂದು ಎನರ್ಜಿನ ಇದು ಮಾಡಬೇಕು, ಎನರ್ಜಿನ ವಾಟರ್ ಎನರ್ಜಿ ಅಂತಾರೆ. ಸೊ ಅದನ್ನು ಆ ಎನರ್ಜಿ ಅದಕ್ಕೆ ಕೊಟ್ಬಿಟ್ಟು ಆ ನೀರನ್ನ ನಾವು ಕುಡಿಯೋದ್ರಿಂದ ಬೇಗ ಅದು ವರ್ಕ್ ಆಗುತ್ತೆ ಆಯಿತಾ. ಸೊ ನೀವು 1 ತಿಂಗಳು 2 ತಿಂಗಳು 3 ತಿಂಗಳು ತೊಗೊಳ್ಳೋದಿಲ್ಲ, 3 ಮಂತ್ಸ್ ತೊಗೊಳ್ಳೋ ಟೈಮೆಲ್ಲ ಈ ಥರ ವಾಟರ್ ಎನರ್ಜಿ ಮಾಡಿ ನಾವು ಕುಡಿದಾಗ ಸೊ ಅದು ನಿಮಗೆ 1 ಮಂತಲ್ಲೇ ಅದು ಕ್ವಿಕ್ ರಿಸಲ್ಟ್ ಕೊಡುತ್ತೆ ಆಯಿತಾ. ಆಲ್ಮೋಸ್ಟ್ ನೀವು ಒಂದು 2 kgs ಅಂತೂ ಗ್ಯಾರಂಟಿ ನೀವು ಕಡಿಮೆ ಆಗೇ ಆಗ್ತೀರಾ ಆಯಿತಾ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ನಾನು ಅದೇ ಥರ ಮಾಡಿಕೊಂಡು ವೆಯ್ಟ್ ಲಾಸ್ ಒಂದು ಸ್ವಲ್ಪ ಆಗಿದೆ. ಸೊ ಅದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಫುಲ್ ಹೇಳ್ಕೊಂಡು ಬರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೈಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಂದು ಡ್ರಿಂಕ್ದು ನಾನು ಹೇಳ್ತೀನಿ, ಅಂದರೆ ಡಿಟಾಕ್ಸ್ ವಾಟರ್ದು ಆಯಿತಾ. ಸೊ ನಂದು ಫಸ್ಟ್ ಒಂದು ಡಿಟಾಕ್ಸ್ ವಾಟರ್ದು ಹೇಳ್ತೀನಿ. ಸೊ ಇದು ಡಿಟಾಕ್ಸ್ ವಾಟರ್ ಯಾವಾಗ ನೀವು ಕುಡಿಬೇಕು ಅಂದರೆ ಮಾರ್ನಿಂಗ್ ಟೈಮು ಆಯಿತಾ. ಮಾರ್ನಿಂಗ್ ಟೈಮು ಎಂಟಿ ಸ್ಟಮಕಲ್ಲಿ ಕುಡಿಯಿರಿ ಅಂತ ನಾನೇನು ಹೇಳ್ತಾ ಇಲ್ಲ. ಎಂಟಿ ಸ್ಟಮಕಲ್ಲಿ ಕುಡಿಯೋದು ಇನ್ನೂ 2 ಡ್ರಿಂಕ್ ಇದೆ, ಅದನ್ನು ತೋರಿಸ್ತಿದ್ದೀನಿ. ಸೊ ಇದನ್ನು ನೀವು ಡೇ ಫುಲ್ ಕುಡಿಬೇಕಾಗುತ್ತೆ. ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಇವಾಗ ತಿಂಡಿ ತಿಂದಿರ್ತೀರಾ ಅಂದ್ಕೊಳ್ಳಿ. ತಿಂಡಿ ತಿಂದಾದ್ಮೇಲೆ 40 ಮಿನಿಟ್ಸ್ ಬಿಟ್ಟು ನೀವೇನೊಂದು ನೀರನ್ನ ಕುಡಿತೀರೋ ಆ ನೀರು ಕುಡಿಯುವ ಜಾಗದಲ್ಲಿ ಡಿಟಾಕ್ಸ್ ವಾಟರ್ ಕುಡೀರಿ ಅಷ್ಟೇ. ಸೊ ಅವಾಗೇನು ಗೊತ್ತಾ, ನಿಮ್ಮದು ಲಿವರ್ನ ಕ್ಲೆನ್ಸ್ ಮಾಡುತ್ತೆ. ಲಿವರ್ನ ಡಿಟಾಕ್ಸಿಫಿಕೇಷನ್ ಮಾಡೋದ್ರಿಂದ ಸೊ ನಿಮ್ಮದು ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಅವಾಗ ನೀವು ಈಸಿಯಾಗಿ ಅದನ್ನು ವೆಯ್ಟ್ ಲೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದು. ಸೊ ಇದು ನೀವು ಯಾರೇ ಒಬ್ಬರು ನ್ಯೂಟ್ರಿಷನ್ ಹತ್ರ ಹೋಗ್ಬಿಟ್ಟು ಅವ್ರದ್ದೊಂದು ಕನ್ಸಲ್ಟೇಷನ್ ನೀವು ತೊಗೊಂಡ್ರೂ ಕೂಡ ಸೊ ಅವರು ನಿಮ್ಮದು ವೆಯ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಮದು ಬಾಡಿ ಸ್ಟ್ರಕ್ಚರ್ ಎಲ್ಲ ನೋಡಿ ಮಾಡ್ತಾರಲ್ವ. ಸೊ ಈ ಥರ ಒಂದು ಡಿಟಾಕ್ಸ್ ವಾಟರು ಎನಿ ಬಾಡಿ ಟೈಪ್ ಆಯಿತಾ. ಈವನ್ ನೀವು ಥೈರಾಯ್ಡ್ ಇಶ್ಯೂಸ್ ಇರೋರು ಮಾಡ್ಕೋಬೋದು. ಸೊ ಗ್ರ್ಯಾಜುಲಿ ಇದು ನಿಮ್ಮದು ಗಟ್ ಹೆಲ್ತನ್ನ ಕರೆಕ್ಟ್ ಮಾಡುತ್ತೆ. ಮೇಯ್ನಾಗಿ ಫಸ್ಟ್ ನೀವು ನೋಡಿಬೇಕಾರೆ ಯಾವುದೇ ಒಂದು ನೀವು ನ್ಯೂಟ್ರಿಷನ್ದು ಒಂದು ಪ್ಯಾಕೇಜ್ ಏನಾರು ತೊಗೊಂಡಿದ್ರು ಫ್ರೆಂಡ್ಸ್, ಸೊ ಫಸ್ಟ್ ಅವರು ನಿಮ್ಮದು ಗಟ್ ಹೆಲ್ತನ್ನು ಕರೆಕ್ಟ್ ಮಾಡೋ ಒಂದು ಇದನ್ನೇ ಕೊಡೋದು. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. 15,000ಇಂದ 20,000 25,000ವರೆಗೂ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ನಾನು ಈಸಿಯಾಗಿ ಮನೆಯಲ್ಲೇ ಹೇಗೆ ನೀವು ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾವುದೇ ಒಂದು ಈ ಥರ ನ್ಯೂಟ್ರಿಷನ್ದು ಪ್ಯಾಕೇಜ್ ಯಾವುದು ತೊಗೊಳ್ದೇನೆ ನಾನು ಈ ಥರ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡು ಮಾಡಿದ್ದಾರೆ ಆಯಿತಾ. ಅವ್ರದ್ದು ಅಷ್ಟು ಕ್ವಿಕ್ ರಿಸಲ್ಟ್ ಸಿಕ್ಕಿಲ್ಲ, ಬಟ್ ನಾನು ಈ ಒಂದು ಮೆಥಡಲ್ಲಿ ಮಾಡ್ಕೊಂಡು ಬರ್ತಿರೋದ್ರಿಂದ ಒಂದು ಸ್ವಲ್ಪ ಕ್ವಿಕ್ ರಿಸಲ್ಟ್ ಸಿಕ್ಕಿದೆ. ಸೊ ಅದನ್ನು ನಿಮಗೆ ಹೇಳಬೇಕು ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಸೊ ತೋರಿಸ್ತೀನಿ ನೋಡಿ. ನೀವು ರಾತ್ರಿ ಹೊತ್ತು ಏನು ಮಾಡಬೇಕು ಅಂದರೆ ಒಂದು ಗಾಜಿಂದು ಗ್ಲಾಸ್ ತೊಗೊಳ್ಳಿ ಫ್ರೆಂಡ್ಸ್. ಗಾಜಿಂದು ಗ್ಲಾಸ್ ತೊಗೊಂಡು ಇದರಲ್ಲಿ ನೀವು ಚಿಯಾ ಸೀಡ್ಸು ಮತ್ತು ಇದು ಸಬ್ಜಾ ಸೀಡ್ಸ್ ಅಂತ ಬರುತ್ತೆ ಆಯಿತಾ. ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ ಅಂತ ಬರುತ್ತೆ. ಸೊ ನೀವು ಆ್ಯಕ್ಚುಲಿ ಬೇಕಾದ್ರೆ ಒಂದೇ ಹಾಕೋಬೋದು, ಇಲ್ಲ ಚಿಯಾ ಸೀಡ್ಸ್ ಹಾಕೋಬೋದು, ಇಲ್ಲ ಸಬ್ಜಾ ಸೀಡ್ಸ್ ಹಾಕೋಬೋದು ಆಯಿತಾ. ಸೊ ಅದನ್ನು ರಾತ್ರಿ ಹೊತ್ತು ಹಾಕ್ಬಿಟ್ಟು ಈ ಥರ 2 ಹಾಕ್ಬಿಟ್ಟು 1 ಅವರ್ 1 ಗಂಟೆ ಇದನ್ನು ಬಿಡಿ. ಚೆನ್ನಾಗಿ ಅದು ಒಂದು ಸ್ವಲ್ಪ ಡುಮ್ಡುಮ್ಮಾಗಿರುತ್ತೆ. ಸೊ ಅದಾದಮೇಲೆ ನೀವು ಏನು ಹಾಕಬೇಕು ಅಂದರೆ ಜಿಂಜರ್ದು ಸ್ಲೈಸಸ್ ಹಾಕೋಬೇಕು. ಎಲ್ಲ ಇದಕ್ಕೆ ಸ್ಲೈಸಸ್ ಥರನೇ ಬರುತ್ತೆ, ಯಾಕೆಂದರೆ ಇದು ನಾವು ಡಿಟಾಕ್ಸಿಫಿಕೇಷನ್ ಮಾಡ್ತಿರೋದು ಆಯಿತಾ. ಸೊ ನೋಡಿ, ಜಿಂಜರ್ದು ಪೀಸ್ಗಳು ಹಾಕ್ಕೊಂಡೆ. ಸೊ ಅದಾದಮೇಲೆ ಲೆಮನ್ದು ಹಾಕೋಬೇಕು ನಾವು. ಲೆಮನ್ದು ಸ್ಲೈಸಸ್ ನೋಡಿ, ಲೆಮನ್ ಸ್ಲೈಸಸ್ ಮಾಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡೆ. ಸೊ ಅದಾದಮೇಲೆ ನಮ್ಮದು ಸ್ಕಿನ್ ಮತ್ತು ಹೇರು ಬ್ಯೂಟಿಫುಲ್ ಆಗಬೇಕಲ್ವಾ. ಸೊ ಏನು ಗೊತ್ತಾ, ನಿಮ್ಮದು ವೆಯ್ಟ್ ಲೂಸ್ ಮಾಡಬೇಕು ಅನ್ನೋರಿಗೆ ನಾನು ಒಂದು ಟಿಪ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ನಿಮ್ಮದು ಮುಖ ಏನಾಗುತ್ತೆ ಗೊತ್ತಾ, ನೀವು ವೆಯ್ಟ್ ಲೂಸ್ ಮಾಡುವಾಗ ಮುಖ ನೋಡೋಕ್ಕಾಗಲ್ಲ, ಒಂಥರ ಡಲ್ಲಾಗಿ ಕಾಣಿಸ್ತೀರ, ಮತ್ತು ಕೂದಲೆಲ್ಲ ಉದ್ರೋಗ್ತಾ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ವಾ ನಾವು. ಸೊ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಆಮ್ಲ ತೊಗೋಬೇಕಂದ್ರೆ ಬೆಟ್ಟದ ನೆಲ್ಲಿಕಾಯಿ ಆಯಿತಾ. ಸೊ ಬೆಟ್ಟದ ನೆಲ್ಲಿಕಾಯಿನ ಇದ್ರೊಳಗಡೆ ಹಾಕಿ ಬಿಟ್ಬಿಡಿ. ಸೊ ಏನೇನಿದೆ ಇದರಲ್ಲಿ ಚಿಯಾ ಸೀಡ್ಸ್ ಹಾಕಿದ್ದೀನಿ, ಸಬ್ಜಾ ಸೀಡ್ಸ್ ಹಾಕಿದ್ದೀನಿ, ಮತ್ತು ಶುಂಠಿದು ಪೀಸ್ಗಳನ್ನ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಲೆಮನ್ದು ನಿಂಬೆಹಣ್ಣು ಸ್ಲೈಸಸ್ ಮಾಡಿ ಹಾಕಿದ್ದೀನಿ, ಪ್ಲಸ್ ಇದರಲ್ಲಿ ಒಂದು ಆಮ್ಲ ಹಾಕ್ಕೊಂಡಿದ್ದೀನಿ ಆಯಿತಾ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಓವರ್ ನೈಟ್ ಬಿಟ್ಬಿಡಿ. ಸೊ ಇಡೀ ರಾತ್ರಿ ಇದನ್ನು ನೆನೆಯೋಕ್ಕೆ ಬಿಟ್ಬಿಡಿ. ಸೊ
ರಾತ್ರಿ ಎಲ್ಲ ನೆನೆಯಕ್ಕೆ ಬಿಟ್ಟು ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಅದನ್ನು ಯೂಸ್ ಮಾಡಬೇಕು ಆಯಿತಾ. ಒಂದು ಕಡೆ ಇಟ್ಟುಬಿಡಿ ಅದನ್ನು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಆ ನೀರನ್ನ ನೀವು ಕುಡಿಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಫಸ್ಟೇ ಎಂಟಿ ಸ್ಟಮಕಲ್ಲಿ ಕುಡಿಯೋದು ಬೇರೆ 2 ಡ್ರಿಂಕ್ ತೋರಿಸ್ತೀನಿ. ಅದಾದಮೇಲೆ ಡೇ ಫುಲ್ ಕುಡಿಬೇಕು ಇದನ್ನು. ಸೊ ನೀವು ಹೆಂಗೆ ಕುಡಿಬೇಕು ಇದನ್ನು ಅಂದರೆ, ಅದರದ್ದು ನೀರು ಚಿಯಾ ಸೀಡ್ಸ್ ಬರಬೇಕು, ಸಬ್ಜಾ ಸೀಡ್ಸ್ ಬರಬೇಕು. ಬಟ್ ಆ ಲೆಮನ್ ಪೀಸು ಮತ್ತು ಈ ಬೆಟ್ಟದ ನಲಿಕಾಯಿ ಅನ್ನಲ್ಲ, ಆಮ್ಲದು ಮತ್ತು ಇದು ಶುಂಠಿದು ಅದರೊಳಗಡೆನೇ ಇರಲಿ. ಮತ್ತು ನೀರು ಪುನಃ ಫಿಲ್ ಮಾಡ್ತಾ ಇರಿ. 1 ಗ್ಲಾಸ್ ನೀವು ಖಾಲಿ ಮಾಡ್ತೀರಲ್ಲ ಫ್ರೆಂಡ್ಸ್, ಮತ್ತೆ ಅದಕ್ಕೆ ರೀಫಿಲ್ ಮಾಡ್ತಾ ಇರಿ ಆಯಿತಾ. ಫಿಲ್ ಮಾಡ್ತಾ ಇರಬೇಕು. ಮತ್ತು ಅದೇ ನೀರನ್ನ ಕುಡೀರಿ. ನಾರ್ಮಲ್ ವಾಟರ್ ಕುಡಿಯೋ ಜಾಗದಲ್ಲಿ ಇದನ್ನು ಕುಡೀರಿ ಅಂತಿರೋದು. ಅವಾಗೇನು ಗೊತ್ತಾ, ಆರಾಮಾಗಿ ನೀವು ವೆಯ್ಟ್ ಲಾಸ್ ಮಾಡ್ತೀರಾ, ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, 1 ವೀಕ್ ಟ್ರೈ ಮಾಡಿ, ಆಮೇಲೆ ನಂಗೆ ಕಮೆಂಟ್ ಮಾಡಿ. ನಾನೇ ಇದ್ದೀನಿ ಆಯಿತಾ. ಯಾಕೆಂದರೆ ನಿಮ್ಮದು ತುಂಬ ಜನಕ್ಕೆ ಆಸೆ ಇರುತ್ತೆ, ನಾವು ನ್ಯಾಚುರಲ್ ಆಗಿ ನಾವು ವೆಯ್ಟ್ ಲೂಸ್ ಮಾಡೋದ್ರ ಜೊತೆಗೆ ಮುಖ ಚೆನ್ನಾಗಾಗಬೇಕು, ಗ್ಲೋ ಬರಬೇಕು, ಪ್ಲಸ್ ನಮ್ಮದು ಕೂದಲು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅನ್ನೋದು ಆಸೆ ಇರುತ್ತೆ ಎಲ್ಲರಿಗೂ ಅಲ್ವಾ. ಸೊ ಈ ಥರದ್ದು ಟ್ರೈ ಮಾಡಿ ಆಯಿತಾ. ಸೊ ಬನ್ನಿ. ಸೊ 2ನೇ ಡ್ರಿಂಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ 2ನೇ ಡ್ರಿಂಕ್ ಏನು ಅಂದರೆ, ನಿಮ್ಮದು ವೆಯ್ಟ್ ಲೂಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಆಯಿತಾ. ಸೊ ಫಸ್ಟ್ ಏನು ಬೇಕು ಅಂದರೆ, ಧನಿಯಾದು ಬೀಜ ಬೇಕಾಗುತ್ತೆ, ಮತ್ತು ಸೋಂಪು ಕಾಳು ಬೇಕಾಗುತ್ತೆ, ಜೀರಿಗೆ ಬೇಕಾಗುತ್ತೆ, ಮತ್ತು ಅಜ್ವೈನ್ ಬೇಕಾಗುತ್ತೆ. 4 ಇಂಗ್ರೀಡಿಯೆಂಟ್ಸು ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು. ಸೊ ಇದನ್ನು ನೀವು ತೊಗೊಂಡು ಏನು ಮಾಡಬೇಕು ಅಂದರೆ, ಒಂದು ಗ್ಲಾಸ್ಗೆ ಹಾಕೊಂಬಿಡಿ, ಅಂದರೆ ನೀರಿಗೆ ಆಯಿತಾ. 1 ಲೋಟದಲ್ಲಿ ನೀರನ್ನ ಫಿಲ್ ಮಾಡಿ ಇಟ್ಕೊಂಡಿರಿ. ಸೊ ಅದನ್ನು ಇದರೊಳಗಡೆ ಹಾಕ್ಕೊಂಡು ಓವರ್ ನೈಟ್ ಫುಲ್ ಬಿಟ್ಬಿಡ್ಬೇಕು, ನೀವು ಇದರಲ್ಲೇ ಬಿಟ್ಬಿಡ್ಬೇಕು. ಸೊ ಮಾರ್ನಿಂಗ್ ಏನು ಮಾಡಬೇಕು ಅಂದರೆ, ಅದನ್ನು ಒಂದು ಸ್ವಲ್ಪ ಬೇರೆ ಸ್ಟೀಲ್ ಪಾತ್ರೆಗೆ ಬಗ್ಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿ, ಕುದಿಸಿ ಅದನ್ನು ಆಯಿತಾ. ಒಂದು 5 ನಿಮಿಷ ಕುದ್ದ ಮೇಲೆ ಅದರಲ್ಲಿ ಬರುವಂತಹ ನೀರನ್ನ ನೀವು ಕುಡಿಬೇಕಾಗುತ್ತೆ. ಸೊ ಆಯಿತಾ ಫ್ರೆಂಡ್ಸ್, ಅದನ್ನು ನೀವೇನು ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದ ಮೇಲೆ ಸೊ ಏನು ಒಂದು ಇದರಲ್ಲಿ ನೀರನ್ನ ಹಾಕಿರ್ತೀರೋ, ಸೊ ನೋಡಿ ಈ ಥರ ನೀರು ಇರುತ್ತಲ್ಲ, ಸ್ವಲ್ಪ ಇಲ್ಲಿವರೆಗೂ ಬರೋಂಗೆ ನೀರನ್ನ ಫಿಲ್ ಮಾಡ್ಕೊಂಬಿಟ್ಟು ಅದನ್ನು ಕುದಿಸಿ, ಚೆನ್ನಾಗಿ ಕುದಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟಾದಮೇಲೆ ಫಿಲ್ಟರ್ ಮಾಡಿಬಿಟ್ಟು ಅದನ್ನು ನೀವು ಎಂಟಿ ಸ್ಟಮಕಲ್ಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಒಂದು ಡ್ರಿಂಕ್ ಇದೆ. ಸೊ ಇದನ್ನೊಂದು ದಿನ ತೊಗೊಳ್ಳಿ, ಇನ್ನೊಂದು ತೋರಿಸ್ತೀನಿ, ಅದನ್ನು ಇನ್ನೊಂದು ದಿನ ತೊಗೊಳ್ಳಿ. ಸೊ ಆ ಥರ ಮಾಡೋದ್ರಿಂದ ಆರಾಮಾಗಿ ನೀವು ವೆಯ್ಟ್ ಲೂಸ್ ಮಾಡ್ಕೊತೀರಾ ಆಯಿತಾ. ಸೊ ಇದೇನು ಗೊತ್ತಾ, ಫಸ್ಟ್ ನಾವು ಏನೊಂದು ನೀರಾಗಿರ್ಬೋದು, ಏನೊಂದು ಆಹಾರ ಸೇವನೆ ಮಾಡ್ತೀವೋ ಫಸ್ಟ್ ನಮ್ಮದು ಗಟ್ ಹೆಲ್ತ್ಗೆ ಹೋಗುತ್ತಲ್ಲ, ಅಂದರೆ ಲಿವರ್ಗೆ ಹೋಗುತ್ತೆ. ಸೊ ಅಲ್ಲಿ ಹೋಗಿ ಏನಾಗುತ್ತೆ ಅಂದರೆ, ಅಗ್ನಿ ತತ್ವ ಅಂತ ಇರುತ್ತೆ ಫ್ರೆಂಡ್ಸ್ ನಮ್ಮದು ಹೊಟ್ಟೆನಲ್ಲಿ. ಯಾವಾಗ ನಾವು ಏನೇ ಒಂದು ನೀರು ಕುಡಿಯೋದಾಗಿರ್ಬೋದು, ಒಂದು ಊಟ ತಿನ್ನೋದಾಗಿರ್ಬೋದು, ಊಟ ಮಾಡೋದಿರ್ಬೋದು, ಸೊ ಅದೆಲ್ಲ ಏನಾಗುತ್ತೆ ಅಂದರೆ ಅಗ್ನಿ ತತ್ವದು ಅದ್ರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆವಾಗ ಫಸ್ಟ್ ನಾವು ಏನು ತೊಗೊಂಡಿರ್ತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಒಂದು ಗಟ್ ಹೆಲ್ತ್ ಇಂಪ್ರೂವ್ಮೆಂಟ್ಗೆ. ಗಟ್ ಹೆಲ್ತ್ ಚೆನ್ನಾಗಿದ್ರೆ ತಾನೆ ಡೈಜೆಷನ್ ಎಲ್ಲ ಚೆನ್ನಾಗಾಗೋದು. ಯಾವಾಗ ಡೈಜೆಷನ್ ಆಗುತ್ತೋ ಆವಾಗಲೇ ನಿಮ್ಮದು ಜೀರ್ಣಕ್ರಿಯೆ ಚೆನ್ನಾಗಿರಬೇಕು. ಕೆಲವರೆಲ್ಲ ನೋಡಿ ಬೇಕಾರೆ ತುಂಬ ತಿಂತಾ ಇರ್ತಾರೆ, ಬಟ್ ಅವ್ರು ಸ್ಲಿಮ್ಮಾಗೇ ಇರ್ತಾರೆ ನೋಡೋಕ್ಕೆ. ಯಾಕೆ ಅಂದರೆ ಅವ್ರದ್ದು ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಅಂದರೆ ಅವ್ರದ್ದು ಎಷ್ಟೇ ತಿಂದ್ರೂ ಅದನ್ನು ಜೀರ್ಣ ಮಾಡಿಕೊಳ್ಳುವಂತಹ ಕೇಪಬಲ್ ಆಗಿರುತ್ತೆ ಅವ್ರದ್ದು ಆಯಿತಾ. ಅವ್ರದ್ದೊಂದು ಬಾಡಿ ಸ್ಟ್ರಕ್ಚರೇ ಆ ಥರ ಬಂದಿರುತ್ತೆ, ಗಾಡ್ ಗಿಫ್ಟೆಡ್ ಅಂತ ಹೇಳ್ಬೋದು. ಬಟ್ ಕೆಲವ್ರಿಗೆ ಜಾಸ್ತಿ ತಿಂದಾಗ ವೆಯ್ಟ್ ಗೇನ್ ಆಗೇ ಆಗ್ತೀವಿ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅದ್ರ ಪ್ಲ್ಯಾನು ನಮ್ಗೆ ಗೊತ್ತಿರಬೇಕು, ಅದರದ್ದು ಟ್ರಿಕ್ ಅಂತಾರೆ ನೋಡಿ. ಸೊ ಅದನ್ನು ಹೇಗೆ ನಾವು ಕರೆಕ್ಟ್ ಮಾಡ್ಕೋಬೋದು ಅಂತ ಆ ಮೆಥಡ್ ಗೊತ್ತಿದ್ರೆ ಆರಾಮಾಗಿ ನೀವು ಅದನ್ನು ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಬರ್ಬೋದು. ಸೊ ಆಯಿತಾ ಫ್ರೆಂಡ್ಸ್, ಆ ಥರ. ಸೊ ಖಾಲಿ ಹೊಟ್ಟೆನಲ್ಲಿ ಎದ್ದ ತಕ್ಷಣ ನೀವೇನು ಮಾಡಿ ಅಂದರೆ, ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಬಾಯಿಗೆಲ್ಲ ಮುಕ್ಕೊಳಿಸಿ. ಸೊ ಅವಾಗ ಏನಾಗುತ್ತೆ ಅಂದರೆ, ನಿಮ್ಮ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ ಎಲ್ಲ, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಆಚೆ ಬರುತ್ತೆ. ಸೊ ಅದರಲ್ಲಿ ನಿಮ್ಮದು ಸ್ಟ್ರೆಸ್ ಔಟ್ ಆಗುತ್ತೆ ಆಯಿತಾ. ಸ್ಟ್ರೆಸ್ ಔಟ್ ಯಾವಾಗ ಆಗ್ತಿರೋ ಅವಾಗ ಥೈರಾಯ್ಡ್ ಇಶ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸ್ಟ್ರೆಸ್ಸಿಂದನೇ ನೀವು ದಪ್ಪ ಆಗ್ತಾ ಇರ್ತೀರಾ. ತುಂಬ ಜನನು ಸ್ಟ್ರೆಸ್ ಜಾಸ್ತಿ ತಗೊಳ್ಳೋದ್ರಿಂದನೇ ದಪ್ಪ ಆಗ್ತಾ ಇರ್ತಾರೆ. ಸೊ ಅದು ಸ್ಟ್ರೆಸ್ದು ಲೆವೆಲ್ನ ಕಡಿಮೆ ಮಾಡುತ್ತೆ ಯಾವಾಗ ನಾವು ಆಯಿಲ್ ಪುಲ್ಲಿಂಗ್ ಮಾಡ್ತೀವೋ ಆವಾಗ. ಸೊ ಅದಾದ ತಕ್ಷಣ ಬಿಸಿ ಇದು ಬೆಚ್ಚಗಿರುವ ನೀರಿನಲ್ಲಿ ಬಾಯಿ ಮುಕ್ಕೊಳಿಸ್ಬಿಟ್ಟು, ಸೊ ಈ ಥರ ಡ್ರಿಂಕ್ ಯಾವುದು ನಾನು ತೋರಿಸಿದ್ನಲ್ಲ, ಸೊ ಅದನ್ನು ನೀವು ಕುಡೀರಿ ಫಸ್ಟ್ ಆಯಿತಾ. ಕುಡಿದ್ಬಿಟ್ಟು ಏನೇ ಒಂದು ನೀವು ತಿಂಡಿ ತಿಂದ್ರೂ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಡೇಸ್ ನಾನು ಹೇಳೋದು ಫ್ರೆಂಡ್ಸ್, ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾಡಿ ಆಯಿತಾ. ಸೊ ಮಾರ್ಕ್ ಮಾಡ್ಕೊಳ್ಳಿ ನನ್ನ ವರ್ಡ್ಸ್ನ, ಮಾರ್ಕ್ ಮೈ ವರ್ಡ್ಸ್. ಬಿಕಾಸ್ ನಾನು ಒಂದು 3 ದೋಸೆ 2 ದೋಸೆ ತಿನ್ನೋ ಜಾಗದಲ್ಲಿ ಇವಾಗೆಲ್ಲ ಎಷ್ಟು ಗೊತ್ತಾ, 1/2 ದೋಸೆ ಅಷ್ಟೇ ನಾನು ತಿಂತಾ ಇರೋದು. ಈವನ್ ನಾನು ಕೆಲವು ಟೈಮು ಬೆಳಗ್ಗೆ ಹೊತ್ತು ಜಾಸ್ತಿ ಓಟ್ ಮೀಲ್ನ ತಗೋತಾ ಇದ್ದೀನಿ ಆಯಿತಾ. ಓಟ್ಸ್ದು ಒಂದು ನಾನು ಅವತ್ತು ತೋರಿಸಿದ್ನಲ್ಲ, ನನ್ನ ಬ್ಲಾಗಲ್ಲಿದೆ ನೋಡಿ, ಚೆಕ್ ಮಾಡಿ ಬೇಕಾದ್ರೆ. ಓಟ್ಸ್ಗೆ ನಾನೊಂದು ಸ್ವಲ್ಪ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕ್ಕೊಂಡು
ಕ್ರ್ಯಾನ್ಬೆರಿ ಆಗಿರ್ಬೋದು. ಸೊ ಆ ಥರದ್ದೆಲ್ಲ ತಿಂದಾಗ ಏನು ಗೊತ್ತಾ, ವೆಯ್ಟ್ ಲೂಸ್ ಆಗ್ತೀವಿ, ಪ್ಲಸ್ ನಮಗೆ ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಎಲ್ಲ ಸಿಗುತ್ತೆ. ಸೊ ಅದು ಆ ವ್ಲಾಗ್ನ ಹೋಗಿ ಚೆಕ್ ಮಾಡಿ, ಅದರಲ್ಲಿ ಮಾಡಿದ್ದೀನಿ ನಾನು ಯಾವ ಥರ ತೊಗೋಬೋದು ಅಂತ. ಸೊ ಬ್ಯೂಟಿಫುಲ್ ಸ್ಕಿನ್ ಬೇಕಾಗಿದ್ರೆ ಮತ್ತು ಬ್ಯೂಟಿಫುಲ್ ಹೇರ್ ಬೇಕಾಗಿದ್ರೆ ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಎಲ್ಲನೂ ಆಗುತ್ತೆ ಅದರಿಂದ, ಆಯಿತಾ. ಸೊ ಅದನ್ನು ಟ್ರೈ ಮಾಡಿ. ಸೊ ಬನ್ನಿ ಇವಾಗ ಮೂರನೇದು ಹೇಳ್ತೀನಿ. ಸೊ ಮೂರನೇದು ಹೇಳ ಫ್ರೆಂಡ್ಸ್, ತುಂಬ ನಾನು ಜಾಸ್ತಿ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. 1 ಮಂತ್ ಆಯಿತು ಫ್ರೆಂಡ್ಸ್ ನಾನು ಇದನ್ನು ಸ್ಟಾರ್ಟ್ ಮಾಡಿ, ಹೇಳ. ಸೊ ಇದು ಯಾವುದೇ ಒಂದು ಬ್ರ್ಯಾಂಡನ್ನು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ. ಆ್ಯಪಲ್ ಸೈಡರ್ ವಿನಿಗರ್ನ ನಾನು ತಗೋತಾ ಇದ್ದೀನಿ ಡೈಲಿ, ಆಯಿತಾ. ಆ್ಯಪಲ್ ಸೈಡರ್ ವಿನಿಗರ್ ಇದು ಹೆಂಗೆ ತೊಗೋಬೇಕು ಅಂದರೆ, ನಾನು ಹೇಳಿದ್ನಲ್ಲ, ಯಾವಾಗ ನೀವು ಆಯಿಲ್ ಪುಲ್ಲಿಂಗ್ ಮಾಡ್ತಿರೋ ಅರ್ಧ ನಿಮ್ಮದು ಸ್ಟ್ರೆಸ್ ಅದರಲ್ಲಿ ಹೊರಟೋಗಿರುತ್ತೆ. ಸೊ ನಿಮ್ಮದು ಡೇ ಫುಲ್ಲು ನೀವು ಹ್ಯಾಪಿಯಾಗಿರ್ಬೋದು. ಯಾವಾಗ ಆಯಿಲ್ ಪುಲ್ಲಿಂಗ್ ಮಾಡ್ತಿರೋ ಅವಾಗ ಈ ಮೆಥಡ್ನ ಯೂಸ್ ಮಾಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವರ್ಕ್ ಮಾಡುತ್ತೆ ಇದು, ಆಯಿತಾ. ತುಂಬ ಜನ ಇವಾಗ ವರ್ಕ್ ಪ್ರೆಷರಲ್ಲಿ ಇರ್ತೀರಾ, ಜಾಬ್ ಮಾಡೋರಿಗೆಲ್ಲ ಒಂದು ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತಲ್ಲ. ಸೊ ಅಂಥವ್ರು ಮತ್ತು ಮನೆಯಲ್ಲಿ ಕೆಲಸ ಮಾಡೋರ್ಗು ಅಷ್ಟೇ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾಗ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಥೈರಾಯ್ಡ್ ಇಶ್ಯೂಸ್ ಎಲ್ಲ ಇವಾಗೆಲ್ಲ ಜಾಸ್ತಿ ಇಲ್ಲ, PCOS ಆಗಿರ್ಬೋದು, PCOD ಆಗಿರ್ಬೋದು. ಸೊ ಅದೆಲ್ಲ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಆಯಿಲ್ ಪುಲ್ಲಿಂಗ್ದು ಫಸ್ಟ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ನುಂಗಕ್ಕೆ ಹೋಗಬೇಡಿ. ಅದನ್ನು ನಂದು ವ್ಲಾಗಲ್ಲಿ ಮಾಡಿ ತೋರಿಸಿದ್ದೀನಿ, ಅದೊಂದು ಸಲ ಚೆಕ್ ಮಾಡ್ಕೊಡಿಬೇಕಲ್ಲ, ಆಯಿತಾ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಇದರಲ್ಲಿ ಈ ಕ್ಯಾಪ್ ಏನಿರುತ್ತಲ್ಲ ಫ್ರೆಂಡ್ಸ್, ಈ ಕ್ಯಾಪಲ್ಲಿ ನಾನು ಜಸ್ಟ್ ಒಂದು ಕ್ಯಾಪ್ನ ತೊಗೋತೀನಿ ಯಾವಾಗಲೂ, ಆಯಿತಾ. ಈ ಥರ ಕ್ಯಾಪ್ನ ಫಿಲ್ ಮಾಡಿ. ನಿಮಗೆ ಕ್ಯಾಪ್ ಲೆಕ್ಕ ಗೊತ್ತಾಗಲ್ಲ ಮೆಜರ್ಮೆಂಟ್ ಅನ್ನೋರು, ಒಂದು ಟೀ ಸ್ಪೂನ್ದು ಬರುತ್ತಲ್ಲ, ಒಂದು ಚಮಚ. ಸೊ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ಥರ ಚಮಚದಲ್ಲಿ ಒಂದು ಚಮಚ ತೊಗೊಂಡು ನೀವೇನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ಬೆಚ್ಚಗಿರುವಂತಹ ನೀರಿಗೆ ಹಾಕೋಬೇಕಿದ್ದು, ಆಯಿತಾ. ಸೊ ಬೆಚ್ಚಗಿರುವಂತಹ ನೀರಿಗೆ ಹಾಕ್ಕೊಂಡು ಫಸ್ಟ್ ಅದನ್ನು ಕ್ಯಾಪ್ದು ಹಾಕ್ಕೊಂಡು, ಸೊ ಅದನ್ನು ನೀರನ್ನ ಹಿಂಗೆ ಮಿಕ್ಸ್ ಮಾಡಿ ಜಸ್ಟ್ ಅದನ್ನು ಕುಡಿಬೇಕಾಗುತ್ತೆ. ಮಾರ್ನಿಂಗ್ ಟೈಮೇ ಕುಡಿಬೇಕು, ಎಂಟಿ ಸ್ಟಮಕಲ್ಲಿ ಕುಡಿಬೇಕು. ಸೊ ಇದು ಸಿಕ್ಕಾಪಟ್ಟೆ ನಿಮಗೆ ಏನು ಹೇಳಿ ನಾನು ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ, ನಿಮಗೆ ಗೊತ್ತಾಗ್ಬಿಡುತ್ತೆ ಬೆಲ್ಲಿ ಫ್ಯಾಟು ಕರಗ್ತಾ ಬರುತ್ತೆ. ಫಸ್ಟ್ ಏನು ಗೊತ್ತಾ, ಈ ಸೈಡಲ್ಲೆಲ್ಲ ಟೈರ್ ಥರ ಇರುತ್ತಲ್ಲ, ಸೊ ಈ ಸೊಂಟ ಭಾಗದ ಹತ್ರ ಏನು ಬರುತ್ತಲ್ಲ, ಹೊಟ್ಟೆ ಭಾಗದ ಹತ್ರ, ಸೊ ಅದೆಲ್ಲ ನಿಮಗೆ ಕರಗ್ತಾ ಬರುತ್ತೆ ಯಾವಾಗ ನೀವು ಆ್ಯಪಲ್ ಸೈಡರ್ ವಿನಿಗರ್ನ ತಗೋತೀರಾ ಅವಾಗ. ಸೊ ಆಯಿತಾ. ಸೊ ಅದ್ರ ಜೊತೆಗೆ ನಿಮ್ಮದು ಇಂಚಸ್ ಲಾಸ್ ಆಗುತ್ತೆ. ನಾನು ಹೇಳಿದ್ನಲ್ಲ, XL ಸೈಜಿಂದ ಇವಾಗ ನಾನು M ಸೈಜ್ವರೆಗೂ ಬಂದಿದ್ದೀನಿ ಅಂತ. ಸೊ ಈ ಥರದ್ದೆಲ್ಲ ಟ್ರಿಕ್ನ ಯೂಸ್ ಮಾಡಿಕೊಂಡು ಊಟ ಮಾಡೋ ಜಾಗದಲ್ಲಿ ಒಂದು 3 ದೋಸೆ ತಿನ್ನೋ ಜಾಗದಲ್ಲಿ ಅರ್ಧ ದೋಸೆ ತಿಂತಾ ಇದ್ದೀನಿ ನಾನು, ಆಯಿತಾ. ಅರ್ಧ ದೋಸೆ ತಿಂತೀನಿ. ಪ್ಲಸ್ ನಂದು ಜಾಸ್ತಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ನ ನಾನು ತುಂಬ ಪ್ರಿಫರ್ ಮಾಡ್ತೀನಿ ಫ್ರೆಂಡ್ಸ್. ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮತ್ತು ಇದು ಸ್ವೀಟ್ ಪೊಟ್ಯಾಟೋನ ನೀವು ಕಂಪಲ್ಸರಿಯಾಗಿ ತಿನ್ನಿ. ಯಾರಿಗೆ ನಿಮಗೆ ಬ್ಯೂಟಿಫುಲ್ ಸ್ಕಿನ್ ಬೇಕು, ಬ್ಯೂಟಿಫುಲ್ ಹೇರ್, ಕೂದಲು ಚೆನ್ನಾಗಿ ಶೈನಿಂಗ್ ಬರಬೇಕು, ಮತ್ತು ವಿಟಮಿನ್ ಡಿದು ಡಿಫಿಷಿಯನ್ಸಿ ಯಾರ್ಯಾರಿಗೆ ಇರುತ್ತೋ, ಸೊ ನೀವೆಲ್ಲ ಪಂಪ್ಕಿನ್ ಸೀಡ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ಸನ್ಫ್ಲವರ್ ಸೀಡ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ಕ್ರ್ಯಾನ್ಬೆರಿನ ಯೂಸ್ ಮಾಡಿ, ಮಲ್ಬೆರಿ ಬೆರೀಸು, ಆಯಿತಾ. ಸ್ಟ್ರಾಬೆರಿ ಆಗಿರ್ಬೋದು, ಮಲ್ಬೆರಿ, ಬ್ಲೂಬೆರಿ, ಸೊ ಆ ಥರ ಬೆರೀಸ್ ಇರುತ್ತಲ್ಲ ಅದನ್ನು ಟ್ರೈ ಮಾಡಿ. ಮತ್ತು ಈ ಸಬ್ಜಾ ಸೀಡ್ಸ್ ಆಗಿರ್ಬೋದು, ಚಿಯಾ ಸೀಡ್ಸ್ ಆಗಿರ್ಬೋದು, ಅದನ್ನು ಟ್ರೈ ಮಾಡ್ಕೊಂಡು ಬನ್ನಿ. ಮತ್ತು ಆಮ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿ ಗೆಣಸು ಅಂತಾರೆ ನೋಡಿ, ಅದು ಗೆಣಸು ಏನು ಗೊತ್ತಾ, ಸಿಕ್ಕಾಪಟ್ಟೆ ಒಳ್ಳೆಯದು. B12 ಡಿಫಿಷಿಯನ್ಸಿನ ಫುಲ್ಫಿಲ್ ಮಾಡೋದು. ಯಾರ್ಯಾರು ಇವಾಗ ನೋಡಿ ವಿಟಮಿನ್ ಡಿ ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಮೈಕೈ ನೋವು ಬರೋದಾಗಿರ್ಬೋದು, ಬಾಡಿ ಪೇನು, ಮಂಡಿ ನೋವು ಬರೋದಾಗಿರ್ಬೋದು, ಅದೆಲ್ಲ ವಿಟಮಿನ್ ಡಿ ತುಂಬ ಕಡಿಮೆ ಇದ್ದಾಗ ಆ ಥರ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತ ಇರುತ್ತಲ್ಲ, ಸೊ ಅದರದ್ದು ಒಂದು ಕ್ಯಾಪ್ಸೂಲ್ ಥರ ಬರುತ್ತೆ ನೋಡಿ, ಫಿಶ್ ಟ್ಯಾಬ್ಲೆಟ್ ಅಂತಾರಲ್ಲ. ಸೊ ಅದನ್ನು ನೀವು ತೊಗೋಬೋದು. ಡೈಲಿ ಅದನ್ನು ತಗೊಳ್ತಾ ಇದ್ದಾಗ ನಿಮ್ಮದು ಚೆನ್ನಾಗೇ ಆಗುತ್ತೆ. ಅದು ರಾತ್ರಿ ಹೊತ್ತು ತೊಗೊಳ್ಳಿ. ದೊಡ್ಡವರಾದರೆ 2 ಕ್ಯಾಪ್ಸೂಲ್ ತೊಗೊಳ್ಳಿ, ಮಕ್ಕಳಾದರೆ 1 ಕ್ಯಾಪ್ಸೂಲ್ ತೊಗೊಳ್ಳಿ. ಸೊ ಅದು ನಿಮ್ಮದು ಒಮೆಗಾ 3ದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಈ ಥರದ್ದೆಲ್ಲ ಮಾಡಿದ್ರೇ ನೀವು ವೆಯ್ಟ್ ಲಾಸ್ ಆಗೋದು. ಇಲ್ಲಾಂದ್ರೆ ಏನು ಗೊತ್ತಾ, ನೀವು ಏನೇ ಒಂದು ಎಕ್ಸ್ಟ್ರಾ ಇವಾಗ ಅನ್ನ ಎಲ್ಲ ತಿಂತೀರಾ ಅಂದ್ಕೊಳ್ಳಿ, ಅನ್ನದಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ, ಆಯಿತಾ. ಸಕ್ಕರೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಮತ್ತು ಇದು ವೈಟದ್ದು ಏನೇನು ನಿಮಗೆ ಕಾಣಿಸುತ್ತೋ ಅದೆಲ್ಲ ಡೇಂಜರ್ ಅಂತ ನೆನ್ಕೊಳ್ಳಿ. ಅಕ್ಕಿ ಅನ್ನ, ಆಯಿತಾ, ಅನ್ನ ಆಗಿರ್ಬೋದು, ಮೈದಾ ಆಗಿರ್ಬೋದು, ಈವನ್ ಸಕ್ಕರೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಅದೆಲ್ಲ ಎಷ್ಟು ನೀವು ಕಡಿಮೆ ಮಾಡ್ತೀರೋ ಫ್ರೆಂಡ್, ಅಷ್ಟು ನಿಮಗೆ ಬೇಗ ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ಕೊತೀರ, ಹೆಲ್ದಿ ವೇನಲ್ಲಿ ಆಗ್ತೀರಾ, ಆಯಿತಾ. ಸೊ ಇದನ್ನು ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಇದನ್ನು ಹೇಳಿದೆ. ಸೊ ಬನ್ನಿ ಇವಾಗ ಸ್ವಿಚ್ ವರ್ಡ್ದು ಎಲ್ಲರಿಗೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀರಾ. ಏಂಜಲ್ ನಂಬರು ಕೊಡ್ತೀನಿ, ಪ್ಲಸ್ ನಿಮಗೆ ಒಂದು ಸ್ವಿಚ್ ವರ್ಡ್ ಕೊಡ್ತೀನಿ. ಸೊ ಅದು ಯಾವ ಥರ ಇರುತ್ತೆ ಅಂದರೆ ಫ್ರೆಂಡ್ಸ್, ನೀವು ಇವಾಗ ಯಾವುದೇ ಒಂದು ಡ್ರಿಂಕ್ನ ನೀವು ಕುಡಿತೀರಾ ಅಂದ್ಕೊಳ್ಳಿ, ವಾಟರ್ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಫಸ್ಟ್ ನೀವು ಆ್ಯಪಲ್ ಸೈಡರ್ ವಿನಿಗರ್ ಕುಡಿತಾ ಇದ್ರೆ ಸೊ ಅದನ್ನು ಮಧ್ಯೆ ಇಟ್ಬಿಟ್ಟು ವಾಟರ್ ಚಾರ್ಜ್ ಮಾಡಬೇಕಾಗುತ್ತೆ. ಇಲ್ಲ ನಾವು ಅದೇ ನಾ ಹೇಳಿದ್ನಲ್ಲ, ಇದು
ಧನಿಯಾದು, ಸೋಂಪು, ಜೀರಿಗೆ, ಅಜ್ವೈನ್ದು ಆ ವಾಟರ್ನ ನಾವು ಕುಡಿತಾ ಇದ್ದೀವಿ ಅಂದರೆ ಅದನ್ನು ಮಧ್ಯ ಇಟ್ಬಿಟ್ಟು ವಾಟರ್ ಚಾರ್ಜ್ ಮಾಡಬೇಕಾಗತ್ತೆ. ಸೊ ಮತ್ತು ನೀವು ಡಿಟಾಕ್ಸ್ ವಾಟರ್ದು ನೀವು ಕುಡಿಬೇಕು ಅಂದರೆ ಇಡೀ ನೈಟನ್ನು ಒಂದು ಪೇಪರ್ ಶೀಟಲ್ಲಿ ನಾವೇನು ಏಂಜಲ್ ನಂಬರು ಬರೆದಿರ್ತೀವೋ ಸೊ ಅದ್ರ ಮೇಲ್ಗಡೆ ಇಟ್ಬಿಟ್ಟು ವಾಟರ್ ಚಾರ್ಜ್ ಮಾಡಿ ಡೇ ಫುಲ್ಲು ಕುಡೀರಿ. ಅವಾಗ ಸಿಕ್ಕಾಪಟ್ಟೆ ಏನು ಗೊತ್ತಾ, ವಾಟರಲ್ಲಿ ಎನರ್ಜಿ ಇರುತ್ತೆ. ಸೊ ನಮ್ಮ ಬಾಡಿಗೆ ಹೋದಾಗ ಪ್ರತಿಯೊಂದು ಸೆಲ್ಸಲ್ಲೂ ಹೋಗಿ ಅದು ಆ್ಯಕ್ಟಿವೇಟ್ ಆಗುತ್ತೆ ಆಯಿತಾ. ಪ್ರತಿಯೊಂದು ಅಣುವಿನಲ್ಲೂ ಹೋಗಿ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ನೀವೇನು ಅಂದ್ಕೊಂಡಿರ್ತೀರೋ, ಏನೊಂದು ಬರೆದು ಅದರಲ್ಲಿ ನಂಬರ್ ಹಾಕಿರ್ತೀರೋ, ಸ್ವಿಚ್ ವರ್ಡ್ದು ನಾನು ಹೇಳ್ತಾ ಇರೋದು, ಸ್ವಿಚ್ ಕೋಡ್ದು. ಸೊ ಆ ನಂಬರ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಇನ್ನೂ ಬೇಗ ನಿಮಗೆ, ನಾನು ಹೇಳಿದ್ನಲ್ಲ 3 ತಿಂಗಳಲ್ಲಿ ಸಣ್ಣ ಆಗೋದನ್ನು 1 ತಿಂಗಳಲ್ಲಿ ಸಣ್ಣ ಆಗ್ತೀರ. ಸೊ ಇದನ್ನು ಟ್ರೈ ಮಾಡಿ. ಸೊ ಬನ್ನಿ ಇವತ್ತು ತೋರಿಸ್ತೀನಿ ಹೆಂಗಿದೆ. ಸೊ ಫಸ್ಟ್ ಒಂದು A4 ಶೀಟ್ ತಗೊಳ್ಳಿ ಫ್ರೆಂಡ್ಸ್. A4 ಶೀಟ್ ತಗೊಂಡು ಒಂದು ಸರ್ಕಲ್ ಹಾಕೋಬೇಕಾಯ್ತಾ. ಸರ್ಕಲ್ ಹಾಕೋಬೇಕು. ನಾನು ಹೇಳಿದ್ನಲ್ಲ, ಸರ್ಕಲ್ ಹಾಕೋಬೇಕಾದ್ರೆ ಕೈ ತೆಗಿಬಾರ್ದು. ನೀವು ಹೆಂಗೆ ಒಂದು ಶೇಪ್ ಬಂದ್ರೂ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಹೇಗೆ ಸ್ಟಾರ್ಟ್ ಮಾಡಿರ್ತೀರೋ ಎಂಡ್ ಆಗೋವರೆಗೂ ಹಂಗೆ ಮಾಡ್ಬೇಕು. ನೀಟಾಗಿ ಮಾಡಿ. ನಾನು ಫಾಸ್ಟಾಗಿ ಹೆಂಗೆಂಗೋ ಮಾಡಿದೆ. ಒಂದು ಸರ್ಕಲ್ ಥರ ಮಾಡಿ ಆಯಿತಾ. ಸೊ ಮೇಲ್ಗಡೆ ನೀವೇನು ಹಾಕೋಬೇಕು ಅಂದರೆ ಫ್ರೆಂಡ್ಸ್, ಪರ್ಜ್ ಕ್ಲಿಯರ್ ಅಂತ ಬರ್ಕೋಬೇಕು. ತೋರಿಸ್ತೀನಿ ಹಿಂಗೆ ಬರೆಯೋದು ಅಂತ. ಪರ್ಜ್ ಕ್ಲಿಯರ್ ಅಂತ ಆಯಿತಾ. ಪರ್ಜ್ ಕ್ಲಿಯರ್ ಅಂತ ಅದು ಇದು ಏಂಜಲ್ ನಂಬರ್ ಆಗಿರುತ್ತೆ. ಪರ್ಜ್ ಕ್ಲಿಯರ್ ಅನ್ನೋದು ಏಂಜಲ್ ನಂಬರ್ ಆಗಿರುತ್ತೆ. ಅದ್ರ ಕೆಳಗಡೆ ನೀವು ಸ್ವಿಚ್ ವರ್ಡ್ಸ್ದು ನೀವು ಬರ್ಕೋಬೇಕಾಗುತ್ತೆ. ಸೊ ಅದು ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಆ ನಂಬರ್ನ ಬರೆದು ತೋರಿಸ್ತೀನಿ. 87366756 ಮತ್ತು 478 ಅಂತ 2 ನಂಬರ್ ಕೊಡ್ತಾ ಇದ್ದೀನಿ. ಮತ್ತು ಅದಾದಮೇಲೆ ಕೆಳಗೆ 418 ಅಂದರೆ 185, ಆಮೇಲೆ ಕಮ ಹಾಕ್ಬಿಟ್ಟು 412 ಆಯಿತಾ. ಸೊ ಈ ಥರ ಬರುತ್ತೆ. ಸೊ ಅದನ್ನು ಲಾಸ್ಟಲ್ಲಿ ಕೆಳಗಿಟ್ಟು ತೋರಿಸ್ತೀನಿ. ಸೊ ಈ ಥರ ಒಂದು ಏನು ಬರೆದಿರ್ತೀರೋ ಇದು ಏಂಜಲ್ ನಂಬರ್ ಪ್ಲಸ್ ಇದರಲ್ಲಿ ಸ್ವಿಚ್ ಕೋಡ್ದಿದೆ ಆಯಿತಾ. ಸ್ವಿಚ್ ಕೋಡ್ ಮತ್ತು ಏಂಜಲ್ ನಂಬರ್ 2 ಸೇರಿಕೊಂಡಿದೆ. ಸೊ ಈ 2 ಸೇರ್ಕೊಂಡಿರುತ್ತಲ್ಲ, ಸೊ ಇದನ್ನು ಹಿಂಗೆ ಇಟ್ಬಿಟ್ಟು, ಸೊ ನೀವು ಏನೇ ಒಂದು ವಾಟರ್ದು ಚಾರ್ಜ್ ಮಾಡಬೇಕು ಅಂದರೆ ಇದನ್ನು ಸೆಂಟರಲ್ಲಿ ಹಿಂಗೆ ಇಟ್ಕೋಬೇಕು ಆಯಿತಾ. ಸೊ ಒಂದು ಪೇಪರ್ ಇದ್ರ ಮೇಲೆ ಇಡಿ. ಆ್ಯಕ್ಚುಲಿ ನೀರು ಚೆಲ್ಲೋಗ್ಬಿಡುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಒಂದು ಇದ್ರ ಮೇಲ್ಗಡೆ ಏನಾರು ಒಂದು ಪ್ಲಾಸ್ಟಿಕ್ದು ಒಂದು ಚಿಕ್ಕದು ಇದು ಬರುತ್ತೆ ನೋಡಿ, ಮುಚ್ಚಳ ಥರ. ಸೊ ಅದ್ರ ಮೇಲ್ಗಡೆ ಇಡಿ. ಇಲ್ಲಾಂದರೆ ಈ ಥರ ಒಂದು ಸ್ಟೀಲ್ದು ಇದು ಪ್ಲೇಟ್ ಥರ ಬರುತ್ತಲ್ಲ, ಸೊ ಇದನ್ನು ಹಿಂಗೆ ಇಟ್ಕೊಂಬಿಡಿ. ಬೆಟರ್ ಇದು ಆಯಿತಾ. ಸೊ ನೋಡಿ ಈ ಥರ ಮಾಡ್ಕೊಳ್ಳಿ. ಸೊ ಅವಾಗ ನೀರು ಕೆಳಗಡೆ ಚೆಲ್ಲಲ್ಲ, ನಂಬರ್ ಅಳಿಸೋಗಲ್ಲ. ಇಲ್ಲಾಂದರೆ ನಾನು ಇವಾಗ ಮಾಡಿದ್ದು ಒಂಚೂರು ನೀರು ಬಿದ್ದೋಯ್ತು, ಅದಕ್ಕೆ ಹೇಳಿದ್ದು ಆಯಿತಾ. ಸೊ ಈ ಥರ ಮಾಡಿ. ಸೊ ಇಡೀ ರಾತ್ರಿ ಅದು ಅದ್ರ ಪಾಡಿಗೆ ಅದು ಚಾರ್ಜ್ ಆಗ್ತಾ ಇರುತ್ತೆ. ಯಾಕೆಂದರೆ ಅದರಲ್ಲಿ ನಂಬರ್ ಬರೆದಿರ್ತೀವಲ್ಲ, ಮತ್ತು ಏಂಜಲ್ ನಂಬರ್ ಇರೋದ್ರಿಂದ ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸೊ ಮಾರ್ನಿಂಗ್ ಅದನ್ನು ಕುಡೀರಿ. 1 ಮಂತ್ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಅದ್ರ ಜೊತೆ ನಿಮ್ದು ಎಫರ್ಟ್ ಕೂಡ ಇರಬೇಕು. ಬರೀ ಇದನ್ನು ಮಾಡಿಕೊಂಡು ಏನೋ ಬರೀ ಇದನ್ನು ಮಾಡಿಬಿಟ್ಟು ಚೆನ್ನಾಗಿ ತಿನ್ಬಿಡೋದಲ್ಲ. ಸೊ ತಿನ್ನೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಆಯಿತಾ. ಸ್ಪೈಸಿ ಫುಡ್ ಆಗಿರ್ಬೋದು, ಆಯಿಲ್ ಫುಡ್ ಆಗಿರ್ಬೋದು, ಮತ್ತು ಜಂಕ್ ಫುಡ್ ಆಗಿರ್ಬೋದು, ಕಲರ್ ಹಾಕಿರುವಂತಹ ಪದಾರ್ಥ ಯೂಸ್ ಮಾಡೋದನ್ನು ಮೊದಲು ನಿಲ್ಲಿಸಿ. ಮತ್ತು ಸಾಫ್ಟ್ ಡ್ರಿಂಕ್ಸ್, ಪೆಪ್ಸಿ, ಕೋಕೋ ಕೋಲಾ ತುಂಬ ಚೆನ್ನಾಗಿರುತ್ತೆ ಅಂತ ಕೊಟ್ಕೊಂಡು ಕೂತಿರ್ತೀರಲ್ಲ, ಅದೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ಈ ಥರ ನ್ಯಾಚುರಲ್ಗೆ ಹೋಗಿ ಫ್ರೆಂಡ್ಸ್. ಯಾವಾಗಲೂ ಡಿಟಾಕ್ಸ್ ವಾಟರ್ ಕುಡ್ಕೊಂಬನ್ನಿ. ಆವಾಗ ನಿಮ್ಮದು ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಇವಾಗ ತೋರಿಸ್ತೀನಿ ಇಟ್ಬಿಟ್ಟು ಕೆಳಗಡೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಯಾವ ಒಂದು 3 ಮ್ಯಾಜಿಕಲ್ ಡ್ರಿಂಕ್ ಇದೆ ಅಂತ ಅದ್ರ ಬಗ್ಗೆ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಇವಾಗ ತೋರಿಸ್ತಾ ಇದ್ದೀನಿ ಕೆಳಗಡೆ ಇಟ್ಬಿಟ್ಟು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಬ್ಲೂ ಕಲರ್ ಇಂಕ್ ಪೆನ್ನಲ್ಲೇ ಬರೀಬೇಕು. ಪರ್ಜ್ ಕ್ಲಿಯರ್ ಅಂತ ಬರೀಬೇಕು ನೀವು ಮೇಲೆ. ಅದಾದಮೇಲೆ 87 366 756 ಮತ್ತು 478 ಹೆಂಗೆ ಬರ್ದಿದ್ದೀನೋ ಹಂಗೆ ಬರೀರಿ. 4185 ಅದೊಂಚೂರು ನೀರು ಬಿತ್ತಲ್ಲ ಅದಕ್ಕೆ ಹಿಂಗಾಗೋಯ್ತು. 412 ಈ ಥರ ಬರೆದ್ಬಿಟ್ಟು, ಸೊ ನಾನು ಹೇಳಿದ್ನಲ್ಲ ಈ ಥರ ನೀವು ಡಿಟಾಕ್ಸ್ ವಾಟರ್ದು ನೀವು ಮಾಡ್ತಾಯಿದ್ರೆ ಇದನ್ನು ಮಧ್ಯ ಇಡಿ. ಈ ಥರ ಇಡಬೇಕು. ಒಂದು ಸ್ಟೀಲ್ದು ಚಿಕ್ಕ ಪ್ಲೇಟ್ ಇಟ್ಬಿಟ್ಟು ಹಿಂಗೆ ಇಡಬೇಕು. ಆ ಸರ್ಕಲ್ ಒಳಗೆ ನಿಮ್ಮದು ಇರಬೇಕು, ಚಾರ್ಜ್ ಆಗುತ್ತೆ ಅವಾಗ. ಸೊ ಇಡೀ ರಾತ್ರಿ ಈ ಥರ ಮಾಡಿ ಮಾರ್ನಿಂಗಲ್ಲಿ ನೀವು ಅದನ್ನು ಆ ನೀರನ್ನ ತೊಗೋಬೇಕಾಗತ್ತೆ ಆಯಿತಾ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ 3 ಮ್ಯಾಜಿಕಲ್ ಡ್ರಿಂಕ್ಸ್ ತೋರಿಸಿದ್ದೀನಿ. ಸೊ ನೀವು ಟ್ರೈ ಮಾಡಿ. ಬಿಕಾಸ್ ನಾನು ಇದನ್ನು ಸ್ಟಾರ್ಟ್ ಮಾಡಿ ಇವಾಗಲೇ ಒಂದು ಸ್ವಲ್ಪ ವೆಯ್ಟ್ ಕಡಿಮೆ ಆಗ್ತಾ ಇದೆ. ಸೊ ಅದ್ರ ಜೊತೆಗೇನೆ ಏನು ಗೊತ್ತಾ, ನಮಗೆ ಗೊತ್ತಾಗುತ್ತೆ ಬೆಲ್ಲಿ ಫ್ಯಾಟ್ ಕೂಡ ಕರಗ್ತಾ ಇದೆ. ಯಾವುದೋ ಒಂದು ನಾನು ತೋರಿಸಿದ್ನಲ್ಲ, ಇದು ಯಾವುದು ಹೇಳಿ, ಆ್ಯಪಲ್ ಸೈಡರ್ ವಿನಿಗರ್ ತುಂಬ ವರ್ಕ್ ಮಾಡ್ತಾ ಇದೆ. ಡಿಟಾಕ್ಸ್ ವಾಟರ್ ಸಿಕ್ಕಾಪಟ್ಟೆ ವರ್ಕ್ ಮಾಡುತ್ತೆ. ಯಾಕಂದರೆ ನಮ್ಮದು ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ ಆಯಿತಾ. ಸೊ ನೀವು ನ್ಯಾಚುರಲ್ ಬರೀ ಒಂದು ನೀರು ಕುಡಿಯೋದಕ್ಕೂ ಡಿಟಾಕ್ಸ್ ವಾಟರ್ ಕುಡಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ.
ಸೊ ಅದು ಇವಾಗ ಸಮ್ಮರ್ ಅಲ್ವಾ, ಸೊ ನಿಮಗೆ ಸೌತೆಕಾಯಿ ಅದೆಲ್ಲ ಹಾಕೊಂಡ್ರೆ ಇನ್ನೂ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ. ಸೊ ಇದನ್ನೆಲ್ಲ ಟ್ರೈ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.